ಹಾಯ್, ವೆಲ್ಕಮ್ ಟು ಧನ್ಮೋಕ್ಷಿ ಯೂಟ್ಯೂಬ್ ಚಾನಲ್. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಪೂಜೆ ಮಾಡಬೇಕು ಅಂತೇಳ್ಬಿಟ್ಟು ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಒಂದು ಕಡೆಯಿಂದ ಮಕ್ಳಿಗೆಲ್ಲ ಸ್ನಾನ ಮಾಡಿಸಿ ನಮ್ಮ ಹಸ್ಬೆಂಡ್ಗೆ ಪೂಜೆ ಮಾಡಿ ಅಂತ ಹೇಳಿದೆ. ಅವ್ರು ಇವತ್ತು ನಾನು ಪೂಜೆ ಮಾಡ್ತೀನಿ ಅಂತೇಳ್ಬಿಟ್ಟು ಬೇಗ ಅವ್ರು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರು. ನಾನು ಸ್ವಲ್ಪ ಅಡುಗೆ ಮನೇಲಿ ಏನೋ ಕೆಲಸ ಮಾಡ್ತಾಯಿದ್ದೆ. ನನ್ನ ಮಗ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಅವನೇ ತೊಗೊಬಂದು ಮಂಗಳಾರತಿನ ನನಗೆ ಅದರದ್ದು ಆಶೀರ್ವಾದನ ಇದು ಮಾಡ್ತಿದ್ದಾನೆ. ಸರಿ ಆಯಿತು ಅಂತೇಳ್ಬಿಟ್ಟು ಬೆಳಗ್ಗೆ ನಾನು ತಿಂಡಿ ಮಾಡೋಕ್ಕೆ ಅಂತ ಶುರು ಮಾಡಿದೆ. ತಿಂಡಿಗೆ ಏನು ಮಾಡಬೇಕು ಅಂತ ಹೇಳಿದರೆ, ಹಿಂದಿನ ದಿನ ರಾತ್ರಿ ನಾನು ಉಪ್ಪಿಟ್ಟು ಮಾಡಿದ್ದೆ. ಉಪ್ಪಿಟ್ಟು ಇನ್ನೂ ಸ್ವಲ್ಪ ಉಳಿದಿತ್ತು. ಅದನ್ನು ಯಾಕೆ ನಾನು ರೊಟ್ಟಿ ಮಾಡಬಾರ್ದು ಅಂತ ಒಂದು ಟ್ರೈ ಮಾಡಿದೆ. ಉಪ್ಪಿಟ್ಟಿಗೆ ಮಾಮೂಲಿ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ನಾವು ಬೇಕಂದರೆ ಅದಕ್ಕೆ ನೀವು ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಆ್ಯಡ್ ಮಾಡ್ಕೋಬೋದು. ನಾನು ಏನೂ ಆ್ಯಡ್ ಮಾಡಲಿಲ್ಲ. ನೀಟಾಗಿ ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ನೀರು ಮತ್ತು ಉಪ್ಪಿಟ್ಟು, ಉಳಿದಿರೋವಂಥ ಉಪ್ಪಿಟ್ಟು ಇದಿಷ್ಟನ್ನು ಹಾಕ್ಕೊಂಡು ನಾನು ನಿಧಾನಕ್ಕೆ ನೀಟಾಗಿ ಅದನ್ನು ಎಲ್ಲ ನಮಗೆ ರೊಟ್ಟಿ ತಟ್ಟೋ ಹದಕ್ಕೆ ಬರಬೇಕು. ಆ ರೀತಿಯಲ್ಲಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿಯಲ್ಲಿ ಬರುತ್ತೆ. ಹದ ಎಲ್ಲ ರೆಡಿ ಆದಮೇಲೆ ಒಂದು ಉಂಡೆ ಮಾಡ್ಕೋಬೇಕು. ಉಂಡೆ ಮಾಡಿಕೊಂಡು ಅದನ್ನು ರೊಟ್ಟಿಯನ್ನು ನೀಟಾಗಿ, ನಾನು ಯಾವಾಗಲೂ ರೊಟ್ಟಿ ಮಣೆನೇ ಬೇಕು ಅಂತ ಅಂದ್ಕೊಳ್ಳಲ್ಲ. ನಾನು ಒಂದು ತಟ್ಟೆ ಇದ್ರೂ ಆ ತಟ್ಟೆಲ್ಲೇ ರೊಟ್ಟಿನ ನೀಟಾಗಿ ತಟ್ಕೊತೀನಿ. ಆರಾಮಾಗಿ ಒಂದು ಹಲೆಯ ಮೇಲೆ ಹಾಕಿ ನೀಟಾಗಿ ಬೇಯಿಸ್ಕೊತೀನಿ. ಜೊತೆಗೆ ಸ್ವಲ್ಪ ಅದೆಲ್ಲ ಬೆಂದಾಯಿತು ಅಂತ ಅಂದಮೇಲೆ ನಾವು ಅದನ್ನು ನೀರು ಹಾಕಿ ಮತ್ತು ನೀರಲ್ಲಿ ಫಸ್ಟು ಮೇಲ್ಗಡೆ ನೀರನ್ನು ಹಾಕಿ ಅದನ್ನು ಸವರ್ಕೊಬೇಕು. ಅದಾದಮೇಲೆ ಸ್ವಲ್ಪ ಬೆಂದೆಲ್ಲ ಆದಮೇಲೆ ಅಡಿ ಬೆಂದೈತೆ ಅಂತ ಅಂದಮೇಲೆ ಅದನ್ನು ರೊಟ್ಟಿನ ಮಗ್ಚಾಕಬೇಕಾಗತ್ತೆ. ನೆಕ್ಸ್ಟ್ ಇದಕ್ಕೆ ನಾನು ಏನು ಮಾಡಿದೆ ಅಂತಂದರೆ, ಈ ರೊಟ್ಟಿಗೆ ಸ್ವಲ್ಪ ಚಟ್ನಿನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಾಯಿ, ಕಡಲೆ, ಮಾಮೂಲಿ ಚಟ್ನಿಗೆ ಏನೇನು ಹಾಕಬೇಕೋ ಅದನ್ನೆಲ್ಲ ಹಾಕಿ ಚಟ್ನಿ ಎಲ್ಲ ರೆಡಿ ಆದಮೇಲೆ ನಾನು ಮಿಕ್ಸಿಯೆಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಆದಮೇಲೆ ನಮ್ಮ ಮನೆಯವ್ರು ಯಾವಾಗಲೂ ಚಟ್ನಿಗೆ ಒಗ್ಗರಣೆ ಬೇಕು ಅಂತ ಇಷ್ಟಪಡ್ತಾರೆ. ಹಾಗಾಗಿ ನಾನು ಒಗ್ಗರಣೆ ಮಾಡೋಕ್ಕೆ ಅಂತ ರೆಡಿ ಮಾಡಿಕೊಂಡೆ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಸಾಸಿವೆನ ಹಾಕಿದ್ದೀನಿ. ನೆಕ್ಸ್ಟು ಅದಾದ ನಂತರ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕಿದ್ದೀನಿ. ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ರೆ ಅದು ಒಂಥರ ಟೇಸ್ಟನ್ನು ಕೊಡುತ್ತೆ. ಬೇಕಾದರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಅದು ತುಂಬ ಒಂಥರ ಏನೋ ಒಂಥರ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇದಕ್ಕೆ ಏನು ಮಾಡಿದೆ, ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ರುಬ್ಬಿರುವಂತಹ ಚಟ್ನಿನ ಅದ್ರ ಒಳಗಡೆಗೆ ಹಾಕಿದೆ. ನೆಕ್ಸ್ಟು ಇದು ನೋಡಿ ಈ ರೀತಿಯಲ್ಲಿ ಬರುತ್ತೆ ಮತ್ತು ತುಂಬ ರುಚಿಯನ್ನು ಕೊಡುತ್ತೆ ಈ ರೀತಿಯಲ್ಲಿ ಮಾಡೋದ್ರಿಂದ. ರೊಟ್ಟಿನ ಕೂಡ ನಾನು ರೆಡಿ ಮಾಡಿಕೊಂಡೆ. ಬೇಗ ರೊಟ್ಟಿನ ರೆಡಿ ಮಾಡಿಕೊಂಡೆ. ಮಕ್ಕಳು ಕೂಡ ಬೇಗ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ ಕೂಡ ಮಾಡಿದ್ರು ಖುಷಿಯಿಂದ. ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ ಅಂತೇಳ್ಬಿಟ್ಟು ಇಷ್ಟಪಟ್ಟು ರೊಟ್ಟಿನ ತಿಂದರು. ನೆಕ್ಸ್ಟ್ ಅದಾದಮೇಲೆ ಇವರಿಗೆಲ್ಲ ಕೊಟ್ಟಾದಮೇಲೆ ಅದಾದಮೇಲೆ ನಾನು ಕೂಡ ಬೇಗ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಬೇಕು ಅಂತೇಳ್ಬಿಟ್ಟು ಪೂಜೆ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದೆ. ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಮಹಿಳೆಯರು ನಾವು ದಿನ ಬೆಳಗಾಯಿತು ಅಂತಂದರೆ ನಾವು ಇದೇ ಒಂದು ಜಂಜಾಟದಲ್ಲಿರ್ತೀವಿ. ನಮಗೂ ಕೂಡ ಸ್ವಲ್ಪ ಒಂದು ಸ್ಟ್ರೆಸ್ ರಿಲೀಫನ್ನು ನಾವು ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ನಾವು ನಮ್ಮ ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕಾಗುತ್ತೆ. ನಾವು ನಮಗೋಸ್ಕರ ಸ್ವಲ್ಪ ಹೊತ್ತಾದರೂ ನಾವು ಮೆಡಿಟೇಷನ್ಸನ್ನು ಮಾಡ್ಕೋಬೇಕು ಬೆಳಗ್ಗೆ ಹೊತ್ತು. ಆಗಿಲ್ಲ ಅಂತಂದರೆ ಸಂಜೆ ಟೈಮ್ ಆದ್ರೂ ಕೂಡ ವಾಕನ್ನು ಮಾಡಿಕೊಂಡು ನಾವು ನಮ್ಮ ಒಂದು ಆರೋಗ್ಯನ ನಾವು ಕಾಪಾಡ್ಕೋಬೇಕು. ನಾವು ಚೆನ್ನಾಗಿದ್ದರೆ ಅಲ್ವಾ ಮನೆಯವರು ಎಲ್ಲರನ್ನೂ ಕೂಡ ನಾವು ಅವರನ್ನು ಕೇರ್ ಮಾಡ್ಬೋದು. ನಾನು ಡೈಲಿ ಝೀರೋ ಮೆಡಿಟೇಷನ್ ಮತ್ತು ಫರ್ಗಿವ್ನೆಸ್ಸನ್ನು ಮಾಡ್ಕೊತಾ ಇರ್ತೀನಿ. ಫರ್ಗಿವ್ನೆಸ್ ಏನಪ್ಪ ಅಂತಂದರೆ, ನಾವು ಬೇರೆಯವರಿಂದ ಹರ್ಟ್ ಆದರೆ ಮತ್ತು ನಮ್ಮಿಂದ ಯಾರಿಗಾದರೂ ಹರ್ಟ್ ಆದರೆ ಮತ್ತು ನಮ್ಮ ಮನಸ್ಸನ್ನು ನಾವು ಕ್ಷಮಿಸ್ಕೊಳ್ಳೋ ಅಂಥದ್ದು. ಈ ರೀತಿ 3 ರೀತಿಯಲ್ಲಿ ನಾವು ಕ್ಷಮೆ ಯಾಚನೆಯನ್ನು ನಾವು ಡೈಲಿ ಮಾಡ್ಕೊತಾ ಇದ್ದರೆ ನಮ್ಮ ಮನಸ್ಸು ಕೂಡ ಸ್ವಲ್ಪ ಸಮಾಧಾನವಾಗಿರುತ್ತೆ. ಇದ್ರ ಬಗ್ಗೆ ಇನ್ನೊಂದು ಟೈಮ್ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ನಮ್ಮನೆಯವರು ಇಂದಿನ ದಿನ ಗೋಕಾಕ್ ಫಾಲ್ಸಿಗೆ ಹೋಗಿದ್ದರು. ಆ ಗೋಕಾಕ್ ಫಾಲ್ಸ್ನ ಒಂದು ದೃಶ್ಯ ನಿಜವಾಗ್ಲೂ ನೋಡೋದಕ್ಕೆ ಎಷ್ಟು ಒಂದು ಖುಷಿ ಅನಿಸುತ್ತಲ್ವ. ಈ ಒಂದು ನೀರಿನ ಒಂದು ಸೌಂಡ್ ಮತ್ತು ಆ ನೀರು ಬೀಳುವಂತಹ ಒಂದು ರಭಸ, ಇದೆಲ್ಲವನ್ನು ನೋಡೋದಕ್ಕೆ ತುಂಬ ಒಂದು ಅದ್ಭುತವಾಗಿ ಕಾಣಿಸುತ್ತೆ. ನೋಡೋದಕ್ಕಂತೂ ಅದ್ಭುತವಾಗಿರುತ್ತೆ. ನಿಜವಾಗಿ ಇಂತಹ ಖುಷಿಗಳನ್ನೆಲ್ಲ ನಾವು ಅಲ್ಲಿ ಹೋಗಿ ಅನುಭವಿಸಿದ್ರೇ ಅದು ಏನೋ ಮನಸ್ಸಿಗೆ ಒಂದು ರೀತಿ ಸಮಾಧಾನ ಕೊಡುವಂಥದ್ದು. ಇದಲ್ಲೇ ಫಾಲ್ಸ್ ಪಕ್ಕ ಇರುವಂತಹ ದೇವಸ್ಥಾನ. ಇದಾದಮೇಲೆ ನೆಕ್ಸ್ಟು ಮಧ್ಯಾಹ್ನಕ್ಕೆ ಮಜ್ಜಿಗೆ ಮೆಣಸಿನ್ಕಾಯಲ್ಲಿ ಮೊಸರನ್ನು ಮಾಡಿರುವಂಥದ್ದು ನಾನು
ಯಾವ ರೀತಿಯಲ್ಲಿ ಅಂತಂದರೆ, ಈ ಮೊಸರನ್ನಕ್ಕೆ ಫಸ್ಟು ಮಜ್ಜಿಗೆ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ದಾಳಿಂಬೆ ಬೀಜ ಇಷ್ಟನ್ನು ಯೂಸ್ ಮಾಡಿದ್ದೀನಿ. ಫಸ್ಟ್ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಬೇಕು. ಸಾಸಿವೆನ ಹಾಕ್ಕೊತೀನಿ. ಸಾಸಿವೆ ಎಲ್ಲ ಸಿಡ್ದಾದ ನಂತರ ನಾನು ಬೆಳ್ಳುಳ್ಳಿನ ಹಾಕ್ಕೊಂಡು, ಜೊತೆಗೆ ಏನಪ್ಪ ಅಂತಂದರೆ ಈ ಮಜ್ಜಿಗೆ ಮೆಣಸಿನ್ಕಾಯಿ ಫಸ್ಟೇ ಎಲ್ಲನೂ ಈ ಮಜ್ಜಿಗೆ ಮೆಣಸಿನ್ಕಾಯಿನ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಆ ಮಜ್ಜಿಗೆ ಮೆಣಸಿನ್ಕಾಯಿನ ಈ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಹಾಕಾದ್ಮೇಲೆ ಈ ಥರ ಮೆಣಸಿನ್ಕಾಯಿನ ಹಾಕಿ ಫ್ರೈ ಈ ಥರ ಬ್ರೌನ್ ಕಲರ್ ಬರೋವರೆಗೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಇದಾದಮೇಲೆ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊತೀನಿ. ನೀರು ಸ್ವಲ್ಪ ಕುದೀತಿದ್ದಂಗೆ ಸ್ವಲ್ಪ ಹರಳುಪ್ಪನ್ನು ಒಂದು ಸ್ವಲ್ಪ ಎಷ್ಟು ಬೇಕು ರುಚಿಗೆ ಅಷ್ಟನ್ನು ನಾನು ಹಾಕ್ತೀನಿ. ಅದಾದ ನಂತರ ಒಂದು ಬೌಲ್ ಮೊಸರನ್ನು ತೆಗೆದಿಟ್ಕೊಂಡಿದ್ದೀನಿ. ಸ್ವಲ್ಪ ಅನ್ನವನ್ನು ಹಾಕಿ ಇದಕ್ಕೆ ನಾನು ಆ ಬೌಲಲ್ಲಿ ತೊಗೊಂಡಿರುವಂತಹ ಮೊಸರನ್ನ ಸ್ವಲ್ಪ ನೀರೆಲ್ಲ ತಣ್ಣಗಾದ್ಮೇಲೆ ಅನ್ನ ಹಾಕಿ ಅದಕ್ಕೆ ನಾನು ಮೊಸರನ್ನ ಹಾಕಿ ಅದಾದಮೇಲೆ ನಾನು ದಾಳಿಂಬೆಯ ಒಂದು ಸೀಡನ್ನು ಇದರೊಳಗಡೆ ಹಾಕಿದ್ದೀನಿ. ಈ ರೀತಿ ನೀಟಾಗಿ ಬರುತ್ತೆ ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.